ಬೆಳಗಾವಿ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು, ಸಾಹುಕಾರ ಹವ ಕಮ್ಮಿ, ಕಮಲಾಪಾಳ್ಯದಲ್ಲಿ ಸಂಚಲನ. ಬೆಳಗಾವಿ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು, ಸಾಹುಕಾರ ಹವ ಕಮ್ಮಿ, ಕಮಲಾಪಾಳ್ಯದಲ್ಲಿ ಸಂಚಲನ. ಸೈಡ್ ಲೈನ್ ಆದ್ರ ಬಾಲಚಂದ್ರ, ರಮೇಶ್ ಜಾರಕಿಹೊಳಿ. ಬೆಳಗಾವಿ ಬಿಜೆಪಿಯಲ್ಲಿ ಶುರುವಾಯಿತ ಅಸಹಕಾರ ಪರ್ವ ಅಂತ ಪ್ರಶ್ನೆ ಮೂಡ್ತಾ ಇದೆ. 2028ರ ಎಲೆಕ್ಷನ್ಗೆ ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆಯಾ? ಶಾಸಕಿ ಶಶಿಕಲಾ ಜೊಲ್ಲೆ ಕತ್ತಿ ಫ್ಯಾಮಿಲಿಗಿಲ್ಲ ಜೋಶ್. ಬೆಳಗಾವಿ ಬಿಜೆಪಿಗೆ ಅಭಯ ಪಾಟೀಲ್ ರೇ ಕಿಂಗ್ ಆದ್ರ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಬೆಳಗಾವಿ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿರುವಂತದ್ದು, ಸಾಹುಕಾರ ಹವಾ ಕಮ್ಮಿ ಆಗ್ತಾ ಇದೆ, ಕಮಲಪಾಳ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಸೈಡ್ ಲೈನ್ ಆದ್ರ ಇಲ್ಲಿ ಬಾಲಚಂದ್ರ, ರಮೇಶ್ ಜಾರಕಿಹೊಳಿ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಬೆಳಗಾವಿ ಬಿಜೆಪಿಯಲ್ಲಿ ಶುರುವಾಯಿತ ಅಸಹಕಾರ ಪರ್ವ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ರಾಯಭಾಗದ ದುರ್ಯೋಧನ ಐಹೊಳೆ, ಹುಕ್ಕೇರಿಯ ನಿಖಿಲ್ ಕತ್ತಿ, ನಿಪ್ಪಾಣಿಯ ಶಶಿಕಲಾ ಜೊಲ್ಲೆ, ಗೋಕಾಕ್ನ ರಮೇಶ್, ಅರಭಾವಿಯ ಬಾಲಚಂದ್ರ, ಖಾನಾಪುರದ ವಿಠಲ ಹಗಲೇಕರ್ ಸೈಲೆಂಟ್. ಬಿಜೆಪಿಯಲ್ಲಿದ್ರೂ ಸೈಲೆಂಟ್ ಆಗಿರುವ ಶಾಸಕ ರಮೇಶ್ ಜಾರಕಿಹೊಳಿ. ಇನ್ನೊಂದು ಕಡೆ ತಮ್ಮ ಹುಕ್ಕೇರಿ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದಾರೆ ಇಲ್ಲಿ ರಮೇಶ್ ಕತ್ತಿ. ಇನ್ನೊಂದು ಕಡೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಕೂಡ ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಬೆಳಗಾವಿ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿರುವಂತದ್ದು. 2028ಕ್ಕೆ ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಹಿಡಿತ ಸಾಧಿಸಲು ಸಾಧ್ಯ. ಬೆಳಗಾವಿ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಾಗಿದೆಯಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಸಾಹುಕಾರ ಹವಾ ಕೂಡ ಕಮ್ಮಿ ಆಗ್ತಾ ಇದೆ, ಕಮಲಾಪಾಳ್ಯದಲ್ಲಿ ಸಂಚಲನ ಮೂಡಿಸ್ತಾ ಇರುವಂತದ್ದು. ಬಿಜೆಪಿಯಲ್ಲಿ ಎಲ್ಲಾ ಸರಿ ಕಮಲಾಪಾಳ್ಯದಲ್ಲಿ ಸಂಚಲನ ಮೂಡಿಸ್ತಾ ಇರುವಂತದ್ದು. ಬಿಜೆಪಿಯಲ್ಲಿ ಎಲ್ಲಾ ಸರಿ ಇಲ್ಲ ಅಂತ ಯಾವಾಗಲೂ ಕೂಡ ಈ ವಿಚಾರ ಚರ್ಚೆಗೆ ಬರ್ತಾ ಇರುತ್ತದೆ. ಹಾಗೆ ಈಗ ಸದ್ಯ ಬೆಳಗಾವಿ ಬಿಜೆಪಿಯಲ್ಲೂ ಕೂಡ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರಾ, ಅವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ದಾರಾ, ಹಿಡಿತ ಸಾಧಿಸ್ತಾ ಇಲ್ವಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತದ್ದು. ಯಾಕೆಂದ್ರೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ, ಸೈಡ್ ಲೈನ್ ಆದ್ರ ಬಾಲಚಂದ್ರ, ರಮೇಶ್ ಜಾರಕಿಹೊಳಿ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಇನ್ನು 2028ರ ಎಲೆಕ್ಷನ್ಗೆ ಒಗ್ಗಟ್ಟಿನ ಕೊರತೆ ಕಾಣ್ತಾ ಇರುವಂತದ್ದು. ಯಾಕೆಂದ್ರೆ ಬಿಜೆಪಿಯಲ್ಲಿ ಎಲ್ಲಾ ಸರಿ ಇಲ್ಲ ಅನ್ನುವ ಮಾತುಗಳು ಯಾವಾಗಲೂ ಕೂಡ ಬರ್ತಾ ಇರುವಂತದ್ದು. ಅವರ ಪಕ್ಷದಲ್ಲೇ ಒಂದಿಷ್ಟು ಜನರಿಗೆ ಅಸಮಾಧಾನ ಇರುವಂತದ್ದು. ಪಕ್ಷದ ಬಗ್ಗೆ, ರಾಜ್ಯ ಅಧ್ಯಕ್ಷರ ಸ್ಥಾನದ ಬಗ್ಗೆ ಇರ್ಬೋದು ಅಥವಾ ಬೇರೆ ವಿಚಾರದ ಬಗ್ಗೆ ಬಹಳ ಅಸಮಾಧಾನ ಇರುವಂತದ್ದು. ಸದ್ಯ ಈಗ ಬೆಳಗಾವಿ ಬಿಜೆಪಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತದ್ದು. ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ಒಗ್ಗಟ್ಟಿನ ಮಂತ್ರ ಏನಾಯ್ತು, ಹೀಗಾದ್ರೆ ನೆಕ್ಸ್ಟ್ 2028ರ ಚುನಾವಣೆ ಭವಿಷ್ಯ ಏನು ಅಂತ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಜಿಲ್ಲೆಯಲ್ಲಿ ರಮೇಶ್ ಜಾರಕಿಹೊಳಿ ಫಾರ್ಮುಲಾ ಫೇಲ್ ಆಯ್ತಾ? ಹಾಗಾದ್ರೆ ರಮೇಶ್ ನಂಬಿ ಮೋಸ ಹೋಯ್ತಾ ಬಿಜೆಪಿ ಹೈಕಮಾಂಡ್? 2023ರಲ್ಲಿ ಅವರು ಸೂಚಿಸಿದವರಿಗೆ ಟಿಕೆಟ್ ನೀಡಿತ್ತು ಇಲ್ಲಿ ಹೈಕಮಾಂಡ್ ಭರವಸೆ ಉಳಿಸಿಕೊಳ್ಳದ ರಮೇಶ್ ಜಾರಕಿಹೊಳಿ. ಚಿಕ್ಕೋಡಿಯಲ್ಲಿ ಪತಿಯ ಸೋಲು, ನಿಪ್ಪಾಣಿಯಲ್ಲಿ ಜೊಲ್ಲೆ ಇಲ್ಲಿ ಮೌನ ಆಗಿರುವಂತದ್ದು. ಇತ್ತ ಜಿಲ್ಲೆಯಲ್ಲಿ ಆಕ್ಟಿವ್ ಆಗದ ಬಾಲಚಂದ್ರ ಜಾರಕಿಹೊಳಿ. ಆದ್ರೆ ಪಕ್ಷ ಸಂಘಟನೆಯ ಸಭೆಯಲ್ಲಿ ಎಲ್ಲರೂ ಮಾತ್ರ ಹಾಜರಿರ್ತಾರಷ್ಟೇ. ಹೀಗಾಗಿ ಬೆಳಗಾವಿ ಬಿಜೆಪಿಗೆ ಅಭಯ ಪಾಟೀಲ್ ರೇ ಸಾರಥಿನ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಫಾರ್ಮುಲಾ ಫೇಲ್ ಆಯ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಯಾಕೆಂದ್ರೆ ರಮೇಶ್ ಜಾರಕಿಹೊಳಿಯನ್ನು ನಂಬಿ ಇಲ್ಲಿ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿತ್ತು, ಆದ್ರೂ ಕೂಡ ಹೆಸರು ಉಳಿಸಿಕೊಳ್ಳುವಂತಹ ಕೆಲಸ ಅವರು ಮಾಡ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರುದ್ರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರುದ್ರೇಶ್, ಇದೀಗ ಬೆಳಗಾವಿ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಾಗಿದ್ಯಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ರಮೇಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿದ್ದಾರೆ, ಬಾಲಚಂದ್ರ ಅವರು ಸೈಡ್ ಲೈನ್ ಆದ್ರ, ಹಾಗೆ ಶಶಿಕಲಾ ಜೊಲ್ಲೆ ಅವರು ಅವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾದ್ರ. ಹೀಗಾದ್ರೆ 2028ರ ಚುನಾವಣೆ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಬೀಳ್ಬೋದಂತ ರುದ್ರೇಶ್?
ಸುರಭಿ ಏನಂದ್ರೆ ಬೆಳಗಾವಿ ಬಿಜೆಪಿಯಲ್ಲಿ ಈಗ ಮನೆ ಒಂದು ಮೂರು ಬಾಗಿಲ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 18 ಮತಕ್ಷೇತ್ರದಲ್ಲಿ 7 ಶಾಸಕರು ಆಯ್ಕೆಯಾಗಿದ್ದಾರೆ ಬಿಜೆಪಿಯಿಂದ. ಆದ್ರೆ ಆ 7 ಜನರಲ್ಲಿ 6 ಜನರು ಸೈಲೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಕೇವಲ ಬೆಳಗಾವಿಯಿಂದ ಅಭಯ್ ಪಾಟೀಲ್ ಮಾತ್ರ ಕಿಂಗ್ ತರ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಸಭೆ ಸಮಾರಂಭದಲ್ಲಿ ಅಭಯ್ ಪಾಟೀಲ್ ಭಾಗಿಯಾಗ್ತಾರೆ. ಆದ್ರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಅಷ್ಟು ಭಾಗಿಯಾಗ್ತಾರೆ. ಅದು ಉಳಿದಂತ ಜಿಲ್ಲಾ ಬಿಜೆಪಿ ರಾಜಕಾರಣದಲ್ಲಿ ಯಾರೊಬ್ರು ಭಾಗಿಯಾಗ್ತಿಲ್ಲ. ಮತ್ತೊಂದೆಡೆ ಗೋಕಾಕದಿಂದ ಅಥವಾ ಹರಬಾವಿಯಿಂದ ಸಾವುಕಾರಗಳು ಸೈಲೆಂಟ್ ಆಗಿದ್ದಾರೆ. ಯಾಕಂದ್ರೆ ಜಿಲ್ಲಾ ರಾಜಕಾರಣದಲ್ಲಿ ಯಾರೊಬ್ರು ಭಾಗವಹಿಸ್ತಾ ಇಲ್ಲ, ಯಾರೊಬ್ರು ರಾಜ್ಯ ಸರ್ಕಾರ ವಿರುದ್ಧ ವಿಫಲತೆಯನ್ನು ಎತ್ತಿ ಹಿಡಿತಾ ಇಲ್ಲ. ಇದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಏನು ವರ್ಚಸ್ಸಿದೆಲ್ಲ ಕಡಿಮೆ ಆಗ್ತಾನೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತೊಂದೆಡೆ ಏನಾಗಿದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶಶಿಕಲಾ ಜೊಲ್ಲೆ ಅವರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೀನಾಯ ಸೋಲು ಕಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಪಾಣಿಯಿಂದ ಏನು ಶಶಿಕಲಾ ಜೊಲ್ಲೆ ಸಂಪೂರ್ಣ ಸೈಲೆಂಟ್ ಆಗಿದ್ದಾರೆ. ಕೇವಲ ತಮ್ಮ ಮತಕ್ಷೇತ್ರದಲ್ಲಿ ಮಾತ್ರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಉಳಿದ ಕಡೆ ಜಿಲ್ಲಾ ರಾಜಕಾರಣದಲ್ಲಿ ಯಾವುದಲ್ಲೂ ಭಾಗವಹಿಸ್ತಾ ಇಲ್ಲ. ಇನ್ನೊಂದೆಡೆ ಏನಾಗಿದೆ ಅಭಯ್ ಪಾಟೀಲ್ ಪ್ರತಿಯೊಂದು ಸಭೆ ಸಮಾರಂಭ ಆಗಲಿ, ಪಕ್ಷ ಸಂಘಟನೆ ಆಗಲಿ, ಮತ್ತೊಂದು ಕಾರ್ಯದಲ್ಲಿ ಪ್ರತಿಯೊಂದಕ್ಕೂ ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ಏನಾದರೂ ಗೋಕಾಕ್ ರಮೇಶ್ ಜಾರಕಿಹೊಳಿ ಆಗ್ಲಿ, ಅರಬಾವಿಯಿಂದ ಬಾಲಚಂದ್ರ ಜಾರಕಿಹೊಳಿ ಅಭಯ್ ಪಾಟೀಲ್ ತರ ಕೆಲಸ ಮಾಡಿದರೆ 2028 ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರ ಬರುವಲ್ಲಿ ಯಶಸ್ವಿ ಆಗ್ಬೋದು. ಸುರ್ವಿ, ಮಾಹಿತಿಗಾಗಿ ಧನ್ಯವಾದಗಳು ರುದ್ರೇಶ್. ಬೆಳಗಾವಿ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲಾಗಿದೆ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತಕ್ಕದ್ದು. ಸಾವುಕಾರ ಹವಾ ಕಮ್ಮಿ ಆಗಿದೆ, ಹಾಗಾಗಿ ಕಮಲ ಪಾಳ್ಯದಲ್ಲಿ ಸಂಚಲನ ಮೂಡಿಸ್ತಾ ಇರುವಂತಕ್ಕದ್ದು. ಒಗ್ಗಟ್ಟಿನ ಮಂತ್ರ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಅವ್ರವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರುವಂತಕ್ಕದ್ದು. ಆದರೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇದ್ರೆ ಅಥವಾ ಏನಾದರೂ ಒಂದು ಸಭೆ ಇದ್ರೆ ಮಾತ್ರ ಕೂಡ ಎಲ್ಲರೂ ಹಾಜರಾಗುವಂತಕ್ಕದ್ದು. ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಅವರ ಹವಾ ಕಮ್ಮಿ ಆಯ್ತಾ, ಹೈಕಮಾಂಡ್ ಅವರು ಹೇಳಿದಂತೆ ಅವರಿಗೆ ಅವರ ಅಭ್ಯರ್ಥಿಗೂ ಕೂಡ ಇಲ್ಲಿ ಟಿಕೆಟ್ ಕೊಟ್ಟಿತ್ತು. ಹಾಗಾಗಿ ಇಲ್ಲಿ ಉಳಿಸಿಕೊಳ್ಳುವಂತಹದ್ದು ಹೈಕಮಾಂಡ್ಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುವುದರಲ್ಲಿ ಜಾರಕಿಹೊಳಿ ಅವರು ಕೈ ತಪ್ಪುದ್ರ ಅಂತ ಈ ರೀತಿಯಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಹದ್ದು.